ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಬಂದು ಮಂಗಳವಾರದ ವ್ಲಾಗು. ಯಾಕಪ್ಪ ಇಷ್ಟು ಬೇಗ ರೆಡಿಯಾಗಿದ್ದೀನಿ ಅಂದರೆ ಇವತ್ತಿನ ನಾನು ಧನುರ್ಮಾಸ ಮಾಡೋದಕ್ಕೆ ಟೈಮ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ಬೇಗನೆ ಬೆಳಗ್ಗೆನೇ ಎಲ್ಲ ಪೂಜೆ ಹೋಗಿತ್ತು. 5 ಗಂಟೆಗೆ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು 1 ಲೋಟ ಅಕ್ಕಿ ಮತ್ತು 3/4 ಲೋಟ ಬೇಳೆ ತೊಗೊಂಡಿದ್ದೀನಿ. ಬಿಸಿಬೇಳೆ ಬಾತಿಗೆ ಯಾವಾಗಲೂ ಅಷ್ಟೇ ಸೊಸೈಟಿ ಅಕ್ಕಿನೇ ಹಾಕಿ. ನಾನು ಅಂಗಡಿ ಅಕ್ಕಿನೂ ಯೂಸ್ ಮಾಡ್ತೀನಿ, ಬೇಗ ಹೋಗುತ್ತೆ. ಅದು ಸೊಸೈಟಿ ಅಕ್ಕಿ ತುಂಬಾ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ ಸೊಸೈಟಿ ಅಕ್ಕಿಲಿ ಒಂದು ಟೈಮು. ನನ್ನ ಮಗ ಒಂದು ಹೋಮ್ವರ್ಕ್ ಮಾಡಿರಲಿಲ್ಲ ಮ್ಯಾಥ್ಸು, ಅದನ್ನು ಹೇಳ್ಕೊಡ್ತಾ ಹಾಗೆ ತರಕಾರಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಬೇಗ ಬಂದಿದ್ವಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ತರಕಾರಿ ಎಲ್ಲ ಹಾಕಿ ಮಾಡಿಬಿಡೋಣ ಬೇಗ ಅಂಥೇಳಿ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ಸೈಡು ನೀರು ಕಾಯೋಕ್ಕೆ ಇಟ್ಟಿದ್ದೆ, ಅದರಲ್ಲೇ ಒಂದು 5-6 ಲೋಟ ನೀರು ಹಾಕ್ತೆ. ಹಾಗೆ ಕಡಲೆ ಬೀಜ ಕೂಡ ಹಾಕ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದನ್ನ ಹಾಗೆ ಬಿಸಿ ಆಗಲಿ ಅಂತೇಳಿ ಬಿಟ್ಬಿಟ್ಟೆ. ಹಾಗೆ ಕಾಯ್ತಾಯಿದ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ 1 ಟೊಮೆಟೊ ಮತ್ತು 1 ಈರುಳ್ಳಿ 2 ಹಚ್ಚಾಕ್ತೆ. ಹಾಗೆ ಮಧ್ಯೆ ಬಂದು ನನ್ನ ಮಗ ಏನು ಕೇಳ್ತಾಯಿದ್ದ ಕೊಡ್ತಾಯಿದ್ದೆ. ಸೊ ಅದು ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಬಿಸಿನೀರಲ್ಲಿ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊತೀನಿ. ಇದು ಬಂದು ನನ್ನ ಮಗನಿಗೋಸ್ಕರನೇ ಮಾಡ್ತಿರೋದು ಧನುರ್ಮಾಸ. ಇದು 3 ಟೈಮ್ಸ್ ಆಲ್ರೆಡಿ ನಾನು ಮಾಡಿದ್ದೆ. ಈಗ ಅವನ ಕೈಲಿ ಮಾಡಿಸ್ಬೇಕು ಅಂತಲೇ ಅವನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದಕ್ಕೆ ಅವನು ಬೇಗ ಎದ್ದಿದ್ದ, ಬರ್ತಾನೆ. ಅವನೇ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರೋದು ನಮ್ಮ ಜೊತೆ ಬರೋದಕ್ಕೆ ಮಾಡೋದಕ್ಕೆಲ್ಲ. ಅದಾದಮೇಲೆ ಅದ್ರ ಜೊತೆನೇ ಹುಣಸೆ ಹುಳಿನೂ ಕೂಡ ಬಿಟ್ಬಿಡಬೇಕು. ಈರುಳ್ಳಿ ಟೊಮೆಟೊ ಹಾಕಿದ್ಮೇಲೆ ಹುಣಸೆ ಹುಳಿ ಬಿಟ್ಬಿಟ್ಟು ಮಾಮೂಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5-6 ವಿಸಿಲ್ ಕೂಗಿಸ್ಕೊಬೇಕು. ಲಾಸ್ಟಲ್ಲಿ ಒಗ್ಗರಣೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ಅಂದರೆ ಮಾಮೂಲಿ ಒಂದು 5 ವಿಸಿಲ್ ಕೂಗಾದ್ಮೇಲೆ ಆಮೇಲೆ ಒಗ್ಗರಣೆ ಹಾಕಬೇಕು. ಪಕ್ಕದಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ ಟೀ. ನಮ್ಮ ಮನೆಯವ್ರಿಗೆ ಬೂಸ್ಟು ಇದು ಮಾಡಿಲ್ಲ ಅಂದರೆ ನಮ್ಮ ಮನೆಯವ್ರು ಎದ್ದು ಬರೋಲ್ಲ. ಅದಾಯಿತು. ನನ್ನ ಮಗ ನೋಡಿ ಹಂಗೆ ಹಿಂದೆ ಬಂದು ಡ್ಯಾನ್ಸ್ ಮಾಡ್ತಿದ್ದಾನೆ. ಹೋಮ್ವರ್ಕು ಮಾಡಿಬಿಟ್ಟ. ಹಾಗಾದರೆ ಟಿ ವಿ ನಾನು ಮಾಮೂಲಿ ದೇವ್ರ ಸಾಂಗ್ ಹಾಕಿದ್ದೆ. ಸೊ ಹಾಗಾಗಿ ಟಿ ವಿನೂ ನೋಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಅವ್ನು ಬಂದು ಸರ್ಕಸ್ ಮಾಡ್ತಿದ್ದಾನೆ, ನನ್ನ ಹಿಂದೆನೇ ಬರ್ತಾನೆ. ಇದು ಬಂದು ನಾನು ಬೆಳಗ್ಗೆ ಮಾರ್ನಿಂಗು ಸ್ಟಾರ್ಟ್ ಮಾಡಿರೋದು. ಇದು ಸ್ಟಾರ್ಟ್ ಅಂದರೆ ನನಗೆ ಹೆಲ್ತ್ ಇಶ್ಯೂಸ್ ಇದೆ, ತುಂಬಾ ಓವರ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇದು ಕುಡಿತಾ ಇದ್ದೀನಿ. ಮುಂದೆ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅದು ನಾನು ಕುಡಿಬೇಕಾಗಿತ್ತಲ್ಲ. ಸೊ ಹಾಗಾಗಿ ಅದಕ್ಕೆ 2 ಲೋಟ ನೀರು ಹಾಕಿದ್ರೆ ನೆಕ್ಸ್ಟು ಅದು 1 ಲೋಟ ಆಗೋವರೆಗೂ ಚೆನ್ನಾಗೆ ಕುದಿಸ್ಬಿಟ್ಟು ಕುಡಿಬೇಕು. ಅದಕ್ಕೆ ಚಕ್ಕೆ ಮತ್ತು ಲವಂಗ ಹಾಕಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆ, ಓಂಕಾಳು, ಸೋಂಪು 3 ಮಿಕ್ಸ್ ಮಾಡಿ 4 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1 ಸ್ಪೂನ್ ಅಷ್ಟೇ ಹಾಕ್ತೀನಿ. ಜಾಸ್ತಿ ಇನ್ನೊಂದು 2-3 ಸ್ಪೂನ್ ಹಾಕಿದ್ರೆ ಓವರ್ ಹೀಟ್ ಆಗಿಬಿಡುತ್ತೆ. ಸೊ ಹಾಗಾಗಿ 1 ಸ್ಪೂನ್ ಹಾಕ್ಕೊಂಡು ಅದು ಕುದೀಲಿ ಅಂತೇಳ್ಬಿಟ್ಟು ಅದನ್ನು ಸೈಡಲ್ಲಿ ಇಡ್ತೀನಿ. ಅದು ತುಂಬ ಬೆನಿಫಿಟ್ ಇದೆ, ನಾನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನನಗೆ 1 ಮಂತ್ ಆಗಿದೆ ಅಷ್ಟೇ. ಮುಂದೆ ಹೋಗ್ತಾ ಹೇಳ್ತೀನಿ ಅದರಿಂದ ಏನೆಲ್ಲ ಒಳ್ಳೆಯದಾಗಿದೆ ಅಂತೇಳ್ಬಿಟ್ಟು. ಇದಾದಮೇಲೆ ಒಗ್ಗರಣೆ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಒಗ್ಗರಣೆಗೆ ಇಟ್ಟಿದ್ದೀನಿ. ಆ ಸೈಡು ನಾನು ಇಟ್ಟಿದ್ನಲ್ಲ ಕಷಾಯ, ಅದು ರೆಡಿ ಆಗ್ತಿದೆ. ನಾನು ಒಗ್ಗರಣೆ ಟೈಮ್ಗೆ ಮಾಮೂಲಿ ಸಾಸಿವೆ, ಜೀರಿಗೆ, ಎಣ್ಣೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದಾದಮೇಲೆ ಪೌಡ್ರು MTR ನಾನು ಯಾವಾಗಲೂ ಯೂಸ್ ಮಾಡೋದು, ಬಿಸಿಬೇಳೆ ಬಾತ್ ಪೌಡರು. ಸೊ ಹಾಗಾಗಿ MTR ಪೌಡರ್ ಹಾಕ್ಬಿಟ್ಟು ನಾನು ನಮ್ಮ ಮನೆ ಖಾರ ಪುಡಿನೂ ಕೂಡ ಬಿಡಲ್ಲ, ಅದನ್ನು ಹಾಕ್ತೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಮಾಮೂಲಿ ಕೂಗಿರುತ್ತಲ್ಲ ಅದಕ್ಕೆ ಎತ್ತು ಹಾಕಿದ್ರೆ ಬಿಸಿಬೇಳೆ ಬಾತ್ ರೆಡಿ. ಇನ್ನೂ ಸ್ವಲ್ಪ ಏನಾದ್ರು ಅಕಸ್ಮಾತ್ ಗಟ್ಟಿ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ತೆಳು ಮಾಡಿಕೊಂಡು ಬಿಸಿ ಮಾಡೋದಕ್ಕೆ ಇಡಿ. ಆಯಿತು ಅಷ್ಟೇ, ಬಿಸಿಬೇಳೆ ಬಾತ್ ರೆಡಿ ಆಯಿತು. ಇನ್ನು ಅಲ್ಲೇ ವಿಸಿಲು ಕೂಡ ಹೊಡ್ಕೊತಿದ್ರು, ಕಸ್ತೋರು ಬಂದಿದ್ದರು. ಈ ಕಡೆ ನನ್ನ ಮಕ್ಕಳು ಅವನಿನ್ನೂ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿರಲಿಲ್ಲ. ಆಲ್ರೆಡಿ ಒಬ್ಬ ಬಂದು ರೆಡಿಯಾಗಿ ಕೂತಿದ್ದಾನೆ, ಇನ್ನೊಬ್ಬ ಸ್ನಾನಕ್ಕೆ ಹೋಗಿದ್ದಾನೆ ಅನ್ಕೋತೀನಿ. ಹಂಗಾಗಿಯೇ ನಾನು ಅಲ್ಲಲ್ಲೇ ಸ್ವಲ್ಪ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಹಾಗೆ ಮೆಸ್ಸಿಯಾಗಿ ಬಿಡೋಲ್ಲ. ಬಿಸಿಬೇಳೆ ಬಾತ್ ರೆಡಿ ಆಯಿತು. ಅದಾದಮೇಲೆ ಹೋಗಿ ನನ್ನ ಮಗ ಆದ ತಕ್ಷಣ ನನಗೆ ಕೊಟ್ಬಿಡು ಅಂತ ಹೇಳ್ತಾ. ಸೊ ಹಾಗಾಗಿ ಅವ್ನಿಗೆ ಆದ ತಕ್ಷಣ ತೊಗೊಬಂದು ಕೊಟ್ಬಿಟ್ಟೆ, ತಿನ್ಬಿಡಪ್ಪ ನೀನು ಅಂತೇಳಿ. ಕಷಾಯ ರೆಡಿಯಾಗಿತ್ತು. ಸೊ ನಾನು ಕಷಾಯ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಷಾಯ ಕುಡಿತಾ ಇದ್ದೀನಿ. ಅದು ಕುಡಿದ್ರೇ ಎನರ್ಜಿ. ಟೀ ಊಟ ಆದಮೇಲೆ ಕುಡಿತೀನಿ. ಸೊ ಹಾಗಾಗಿ ಫಸ್ಟು ಇದೇನೆ ಬೂಸ್ಟು, ಒಂಥರ ಎನರ್ಜಿ ಬೂಸ್ಟ್ ಟೈಪು. ಸೊ ಅದನ್ನು ಕುಡಿದಾಯಿತು. ಇನ್ನು ಲಂಚ್ ಬ್ಯಾಗ್ ಪ್ಯಾಕ್ ಮಾಡೋದಿತ್ತು, ಬೇಗ ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ರ ಲಂಚ್ ಬ್ಯಾಗು ಕೂಡ ಪ್ಯಾಕ್ ಮಾಡಿಬಿಟ್ಟೆ. ಟೈಮ್ ಆಗೋಗಿತ್ತು, ರಿಷಿ ಊಟ ಮಾಡ್ತಾಯಿದ್ದ. ಹಾಗಾಗಿ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿಬಿಡೋಣ ಅಂತ ಪ್ಯಾಕ್ ಮಾಡಿದೆ. ನೋಡಿ ರಿಷಿ ಹೆಂಗಿದೆ, ಸೂಪರಾ?